ಚಿಕ್ಕೋಡಿ ನಗರದ ಇಂದಿರಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದು, ಇನ್ನು ಭವನವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಈ ವೇಳೆ ಪುರಸಭೆಯ ರಾಮಮನೆ ಅವರು ಕೂಡ ಮಾತನಾಡಿದ್ದು, ಇದೇ ವೇಳೆ ನ್ಯಾಯವಾದಿ ಸುರೇಶ್ ಗರಬುಡೆ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸುರೇಶ್ ಹುಲ್ಲನ್ನವರ್ ಇವರ ಉಪನ್ಯಾಸ ನಡೆಯಿತು. ಇಂದಿರಾನಗರದಲ್ಲಿ ಭವನ ನಿರ್ಮಾಣ ಮಾಡಬೇಕೆಂದು ಅನೇಕ ದಿನಗಳ ಬೇಡಿಕೆ ಇತ್ತು. ಹಾಗಾಗಿ ಪುರಸಭೆಯ ಸದಸ್ಯ ಸಾಬೀರ್ ಜಮಾದಾರ್ ಅವರು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಕಡೆಯಿಂದ ಅನುದಾನ ಮಂಜೂರು ಮಾಡಿಸಿ ಭವ್ಯವಾದ ಭವನ ನಿರ್ಮಿಸಿದ್ದಾರೆ. ಹೀಗಾಗಿ ಇಂದಿರಾನಗರದ ಜನರ ಅನೇಕ ದಿನಗಳ ಕನಸು ಈಗ ನನಸಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯೆ ನೂರ್ ಜಹಾನ್ ಜಮಾದಾರ್, ಪುರಸಭೆಯ ಸದಸ್ಯ ಗುಲಾಬ್ ಹುಸೇನ್ ಭಾಗವಾನ್, ರಾಮಚಂದ್ರ ಶಿಪೂರೆ, ರವಿ ದರ್ಜಿ, ಪರಶುರಾಮ್ ಮಾಳಗೆ, ಶೀನು ಕರಾಳೆ, ಸುಧೀರ್ ಮಾಯಪ್ಪಗೋಳ್ ಸೇರಿದಂತೆ ಉದಯ್ ವಾಘಮೋರೆ, ರಾಜಶ್ರೀ ಶಿಂದೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಚಿಕ್ಕೋಡಿಗೆ ಬರೀ ಕೆರಿ ಡೆವಲಪ್ಮೆಂಟ್ ಫಸ್ಟ್ ಪ್ಲೇಸ್ ಇವತ್ತ ₹1 ಕೋಟಿ ಬಿಡುಗಡೆ ಐತಿ. ಅದಕ್ಕೊಂದು ಪ್ಲಾನ್ ಮಾಡಿ ಚಲೋ ಅದಾಗ ಸೈಡ್ ಒಂದೆಲ್ಲ ಒಂದು ಪೇವರ್ಸ್ ಹಾಕಿ ಒಂದು ನೀರು ಬಿಡುವ ವ್ಯವಸ್ಥೆ ಮಾಡಿ ಮುಂದೆ ಒಂದು ₹200 ಕೋಟಿ ಚಿಕ್ಕೋಡಿದಾಗ ಒಂದು ಫಸ್ಟ್ ಕ್ಲಾಸ್ ಒಂದು ಕೆರಿ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ವಾಕಿಂಗ್ ಆಗಲಿ ಯಾರ್ಯಾರು ಹೋಗಕ್ಕೆ ಅನುಕೂಲ ಆಗಿದೆ ಅದನ್ನು ವ್ಯವಸ್ಥೆ ಮಾಡಬೇಕು. ಫ್ರೀ ಪಾರ್ಟಿಗೆ ಈಗಾಗಲೇ ಸರ್ಕಾರದಿಂದ ₹2 ಕೋಟಿ ಕೊಟ್ಟಿದ್ರು. ಸಾಕಷ್ಟು ಜನ ಅಲ್ಲಿ ವಾಕಿಂಗ್ ಹೋಗೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ವಾಕಿಂಗ್ ಫ್ರೀ ಪಾರ್ಕ್ ಕೂಡ ನೋಡ್ಕೊಂಡು ಕರೆಯಾದ ಸಿದ್ಧೇಬೇಕು. ನೀವು ಹೋಗಿ ಅಲ್ಲಿ ನೋಡ್ಕೊಂಡು ಬರಬೇಕು. ಫ್ರೀ ಪಾರ್ಕ್ ನಿಮಗೆ ಒಂದು ಪರ್ಮನೆಂಟ್ ಒಂದು ಕುರ್ಚಿಗಳು ಒಂದು ಪರ್ಮನೆಂಟ್ ಈಗ ಸೆಟ್ ಮೈಕ್ ಸೆಟ್ ವ್ಯವಸ್ಥೆ ಮಾಡಬೇಕು. ನೀವು ಯಾವ ಕಾರ್ಯಕ್ರಮ ಮಾಡ ಚಿಕ್ಕೋಡಿ ಕಾರ್ಯಕ್ರಮ ಇಂದಿರಾನಗರದ ಈ ಅಂಬೇಡ್ಕರ್ ಭವನ ಅದ ಏನು ಕುರ್ಚಿ ನಿಮ್ಮ ಫ್ಯಾನ್ ಮೈಕ್ ಎಲ್ಲ ನಿಮ್ಮೆಲ್ಲರೂ ಏನು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿ ನಿಜವಾಗೂ ಬರುತ್ತಿರುವಾಗ ಚಿಕ್ಕೋಡಿ ಜಿಲ್ಲಾ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ.
ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್